ಕುಮಾರಿ ಗೌರಿ. ಈಕೆ ಮೈಸೂರಿನ ನಿವಾಸಿ, ಯಾದವಗಿರಿಯಲ್ಲಿ ಇವರ ವಾಸ. ನಂಜುಂಡಸ್ವಾಮಿಯವರ ಪುತ್ರಿಯಾಗಿರ್ತಕ್ಕಂಥ ಇವರು ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮನಸ್ಸು ಕಲೆಯತ್ತ ತಿರುಗಿತು. ಕಲೆ ಮರಳು ಕಲೆಯನ್ನು ಆಯ್ಕೆ ಮಾಡಿಕೊಂತು. ಆ ನಂತರದಲ್ಲಿ ಸ್ವತಂತ್ರವಾಗಿ ಮರಳು ಕಲೆಯನ್ನು ಅಭ್ಯಾಸ ಮಾಡಿದ ಈಕೆ ಸುತ್ತೂರಿನಲ್ಲಿ, ನಂಜನಗೂಡು ಸಮೀಪದ ಸುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಒಂದು ಶಿವನ ಮರಳು ಕಲಾಕೃತಿಯನ್ನು ಮಾಡಿ ಅಲ್ಲಿಯ ಜನಮೆಚ್ಚುಗೆಯನ್ನು ಪಡ್ಕೊಂಡ್ರು. ಆ ನಂತರದಲ್ಲಿ ಮೈಸೂರಿನ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಅತ್ಯುತ್ತಮವಾದ ಕಲಾಕೃತಿಯನ್ನು ಮಾಡಿ ನಂತರ 3ನೇ ಬಾರಿ ಇದೇ ಪ್ರಥಮ ಬಾರಿಗೆ ಮಡಿಕೇರಿಗೆ, ಅದರಲ್ಲೂ ಕೊಡಗು ಜಿಲ್ಲೆಗೆ ಬಂದು ತಾವೆಲ್ಲ ಏನು ಗಮನಿಸಿದ್ರಿ ಸೆಂಟ್ರಲ್ ವರ್ಕ್ಶಾಪ್ ಸಭಾಂಗಣದಲ್ಲಿ ಅಲ್ಲಿರ್ತಕ್ಕಂಥ ಮರಳು ಸುಂದರ ಚಾಮುಂಡೇಶ್ವರಿಯ ಮರಳು ಕಲಾಕೃತಿಯನ್ನು ಮಾಡಿದ್ದಾರೆ. ಈಕೆ ಇಂಜಿನಿಯರಿಂಗ್ ವಿದ್ಯಾಭ್ಯಾಸ ಮಾಡಿದರೂ ಕೂಡಿ ಎಲ್ಲವನ್ನ ಬಿಟ್ಟು ಈಗ ಸ್ವತಂತ್ರವಾಗಿ ಈ ಮರಳು ಕಲಾಕೃತಿಯನ್ನು ಮಾಡ್ತಾ ನಾಡಿದ್ದು ಮೈಸೂರು ದಸರಾ ಉತ್ಸವದಲ್ಲಿಯೂ ಕೂಡ ಮರಳು ಕಲಾಕೃತಿಯನ್ನು ಮಾಡಲಿದ್ದಾರೆ. ವಿಶಿಷ್ಟವಾದ ಭಗವದ್ಗೀತೆಯಿಂದ ಆಯ್ದಂಥ ಒಂದು ಕಥಾಭಾಗವನ್ನು ಆರಿಸಿಕೊಂಡು ನಂತರ ನವೆಂಬರ್ನಲ್ಲಿ ಪುರಿ, ಜಗನ್ನಾಥಪುರಿ ಒರಿಸ್ಸಾದಲ್ಲಿ ಹೋಗಿ ಅಲ್ಲಿಯೂ ಕೂಡ ಸ್ವತಂತ್ರವಾಗಿ ಒಂದು ಮರಳು ಕಲಾಕೃತಿಯನ್ನು ಮಾಡಲಿದ್ದಾರೆ. ಈ ಕೊಡಗು ಜಿಲ್ಲೆಗೆ ಬಂದು ಇಂಥ ಒಂದು ಕಲಾಕೃತಿಯನ್ನು ಮಾಡಿ ಜನಮೆಚ್ಚುಗೆ ಪಡೆದಂಥ ಗೌರಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಒಂದು ಅದ್ಭುತವಾದ ಚಪ್ಪಾಳೆ ಮೂಲಕ ಅವರನ್ನು ಗೌರವಿಸಿ ಮುಂದೆ ಸಭಾ ಸಭಿಕರು ಗೌರವಿಸಲಿದ್ದಾರೆ. ಬೆಳ್ಳೆಪ್ಪನವರಿಗೆ ಧನ್ಯವಾದಗಳು. ಹಾಗೆ ಸನ್ಮಾನವನ್ನು ಸ್ವೀಕರಿಸಿದಂಥ ಸಹೋದರಿ ಗೌರಿ ಅವರಿಗೂ ಕೂಡ ಧನ್ಯವಾದಗಳು ಹೇಳ್ತಾ